ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಜಸ್ಕಾಂ ಕಚೇರಿ ಆವರಣದಲ್ಲಿ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ಕಚೇರಿ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆ ನೆರವೇರಿತು. ಸುಮಾರು 1.63 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಚೇರಿ ನಿರ್ಮಾಣವಾಗಲಿದೆ. ಕೊಟ್ಟೂರು ತಾಲೂಕಿನ ಜಸ್ಕಾಂ ಕಚೇರಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಶಾಸಕ ನೇಮರಾಜ್ ನಾಯಕ್ ಅವರು ತಾಲೂಕಿನ ಸಮರ್ಪಕ ವಿದ್ಯುತ್ ಸರಬರಾಜಿಗಾಗಿ ವಿದ್ಯುತ್ ಪ್ರಸರಣ ಉಪಕೇಂದ್ರ ಸ್ಥಾಪನೆಗೆ ಅಗತ್ಯ ಭೂಮಿಯನ್ನು ಜಸ್ಕಾಂಗೆ ಮಂಜೂರು ಮಾಡಲಾಗುವುದು ಅಂತ ತಿಳಿಸಿದರು. ತಿಮ್ಲಾಪುರ ಬಳಿ ಈಗಾಗಲೇ 7 ಎಕರೆ ಜಾಗವನ್ನು ಉಪಕೇಂದ್ರ ಸ್ಥಾಪನೆಗೆ ಮೀಸಲಿಟ್ಟಿದ್ದು ಜಸ್ಕಾಂ ಅಧಿಕಾರಿಗಳ ಬೇಡಿಕೆಯಂತೆ 40 ಎಕರೆ ಜಾಗವನ್ನು ಗುರುತಿಸಿ ಮಂಜೂರು ಮಾಡಲಾಗುವುದು ಅಂತ ಜಸ್ಕಾಂ ವೃತ್ತಾಧೀಕ್ಷಕ ಇಂಜಿನಿಯರ್ ತೇಜ್ ನಾಯಕ್ ಹೇಳಿದ್ದಾರೆ. ಇನ್ನು ಶಾಸಕರ ನಿರಂತರ ಪ್ರಯತ್ನದಿಂದ ಉಪಕೇಂದ್ರ ಕಚೇರಿ ಆರಂಭವಾಗಿದೆ. ಕೂಡ್ಲಿಗೆ ವರ್ಗವಾಗಿದ್ದ ಟಿಸಿ ರಿಪೇರಿ ಘಟಕವನ್ನು ಮತ್ತೆ ಇಲ್ಲಿಗೆ ತರಬೇಕಂತ ಮನವಿಯನ್ನು ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಾನುಕೋಟೆ ಮಠದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ MMJ ಹರ್ಷವರ್ಧನ್ ಮತ್ತು ಜಸ್ಕಾಂ ಅಧಿಕಾರಿ ಸತೀಶ್ ಎಡವಲಿ ನಾಗರಾಜ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೂತನ ಕಟ್ಟಡದ ಶಂಕುಸ್ಥಾಪನೆಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ವೃತ್ತ ಕಚೇರಿ ಬಳ್ಳಾರಿ ನಮ್ಮ ನಾಯಕರವರೇ, ನಮ್ಮ ನಾಗರಾಜ್ರವರೇ ಕಾರ್ಯವನ್ನು ನಾವು ಮಾಡಿದ್ದೆವು. ಹಾಗೆ ನಮ್ಮ AC ಅವರು, ನಮ್ಮ ನಾಯಕರವರು ಹೇಳಿದಾಗೆ ಹೊರಗಡೆ ಕೆಲಸ ತಮ್ಮದು ಜಾಸ್ತಿ ಇರತ್ತೆ ಅನ್ನುವಂಥದ್ದು ನಿಜ. ಯಾಕಂದ್ರೆ ಆಫೀಸ್ನಲ್ಲಿ ಕೂಡ್ಲಿಕ್ಕೆ ನಿಮಗೆ ಸಮಯನೇ ಇರೋದಿಲ್ಲ. ಏನಿದ್ರು ಫೀಲ್ಡ್ ಮೇಲೆ ನಿಮ್ಮ ಕೆಲಸ ಇರುವಂಥದ್ದು. ಆದರೂ ಆಫೀಸ್ ಅನ್ನುವಂಥದ್ದು ಬೇಕೇ ಬೇಕಲ್ಲ. ಏನೇ ಕಸ್ಪಾಂಡ್ ಮಾಡಬೇಕು, ಏನೇ ಮಾಡ್ಬೇಕಂದ್ರೂ ಕೂಡ ಆಫೀಸಿಂದ ಅಗತ್ಯ ಇದೆ. ಹಾಗೆ ಇವತ್ತು ಏನದ ಕೊಟ್ಟೂರು ಹೊಸ ತಾಲೂಕು ಆದ ನಂತರ ಸುಮಾರು 2012ರಲ್ಲಿ ತಾಲೂಕನ್ನು ಘೋಷಣೆ ಮಾಡಿದ್ದು. ಇವತ್ತು ಕೊಟ್ಟೂರಿಗೆ ಅದು ಅವಶ್ಯಕತೆ ಇತ್ತು. ಇನ್ನು ಕೆಲವು ಇಲಾಖೆಗಳು ಇನ್ನೂ ಶಿಫ್ಟ್ ಆಗುವಂಥದ್ದು